ಕನ್ನಡ ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳ ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಿಂದ ಮಹಾಂತ ಕುಲದ ಸಂಗಮದೇವ ಬಸವಾದಿ ಪ್ರಮುಖರನ್ನ ಪೂಜೆಯಾಗಿ ಅವರನ್ನ ಹನುಮಂತನ ಭಕ್ತಿಯಿಂದ ಸ್ಮರಣೆಗೆದು ನಮ್ಮ ಆತ್ಮೀಯ ಶ್ರೀಗಳು ಮತ್ತು ಎಲ್ಲ ಒಳ್ಳೆಯ ಶ್ರೀಗಳು ಸಮರ್ಪಿಸಿ ಈ ಸಮಾರಂಭದಲ್ಲಿ ಆಗಮಿಸಿರುವ ನಮ್ಮ ತುಮಕೂರು ನಗರ ಕ್ಷೇತ್ರದ ಶಾಸಕರು ಆತ್ಮೀಯರು ಕ್ರಿಯಾಶೀಲ ಒಬ್ಬ ನಾಯಕರು ಆಗಿರುವಂತಹ ಶ್ರೀ ಜ್ಯೋತಿ ಗಣೇಶ್ ಅವರೇ, ಹಿರಿಯರಾಗಿರುವ ಮಹೇಶ್ವರನವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲ ಪದಾಧಿಕಾರಿಗಳೇ, ಆತ್ಮೀಯರೇ, ತಾಯಿಯ ಮಕ್ಕಳು, ಇದು ಮತದ ಕಾರ್ಯಕ್ರಮ ಅಲ್ಲ, ಮತದ ಹೊರತಾಗಿ ಭಕ್ತರ ಕಾರ್ಯಕ್ರಮ. ಭಕ್ತರೇ ತಾವೇ ಒಂದು ಭಕ್ತಿಯಿಂದ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸ್ತಾ ಇರುವಂತಹ ಒಂದು ದೀಪೋತ್ಸವ. ನಮ್ಮ ಮಕ್ಕಳಿಗೆ ಯಾವ ವರ್ಷವೂ ದೀಪೋತ್ಸವವನ್ನು ನಾವು ಆಚರಿಸಿಲ್ಲ. ನಮ್ಮ ಪರಮಪೂಜೆಗೆ ದೀಪೋತ್ಸವ ಅಂದ್ರೆ ಮಕ್ಕಳ ಆರೈಕೆ ದೀಪೋತ್ಸವ ಅಂತ ಭಾವಿಸ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ನಾವು ಹೇಳ್ತಾ ಇದ್ದೇವೆ, ನಮ್ಮ ಪರಮಪೂಜೆ ದೀಪೋತ್ಸವ ಅಂದ್ರೆ ಮಕ್ಕಳೇ ದೀಪೋತ್ಸವ ಅಂತ ಹೇಳಿ ಭಾವಿಸ್ಕೊಂಡಿದ್ದಂತಹ. ಅದಕ್ಕೆ ದೇಶಗಳು ನಮ್ಮ ಕಮಿಟಿಯಲ್ಲಿ ಹೇಳಬೇಕಾದರೆ ಸಿದ್ಧಗಂಗೆಯಷ್ಟು ಜನರಲ್ಲಿ ಎನ್ನುವಂತಹ ಕವನದಲ್ಲಿ ಬಂದಾಣತಿಗೆ ಎಣ್ಣೆ ಬತ್ತಿಯ ದೀಪ್ತಿದಾನ ಮಾಡಿದೆ, ರಕ್ಷೆಯಾಗಿ ನೀರಿನಿಂದ ಎಷ್ಟೋ ರಕ್ಕೆಯ ಹಾಲಿಗೆ ಎನ್ನುವಂತಹ ಪದವನ್ನು ಸೇರಿಸಿದ್ದಾರೆ. ಹಾಗೆ ಪರಮಪೂಜ್ಯರು ಮಕ್ಕಳ ಬದುಕುಗಳಿಗೆ ಅವರ ಜೀವನವನ್ನೇ ಉತ್ತಮಗೊಳಿಸುವಂತಹ ಸದಾ ಬೆಳಗುವಂತಹ ಜ್ಯೋತಿಯನ್ನ ಪ್ರಜ್ವಲಿಸಿದಂತಹ ಅವರು ಪೂಜ್ಯ ಶ್ರೀ ಮಹಾಶ್ರೀಗಳು. ಹಾಗೆ ನಮ್ಮ ಮಕ್ಕಳ ಪರಂಪರೆ ಹಿಂದೆ ಹೋದರೂ ಕೂಡ ಕಳೆದ ವರ್ಷದಿಂದ ನಮ್ಮ ಮಹೇಶ್ವರವರ ನೇತೃತ್ವದಲ್ಲಿ ಬಸವಾದಿಗಳು, ಲಿಂಗರಾಜರು, ಎಲ್ಲ ಒಟ್ಟಾಗಿ ಸೇರಿ ಒಂದು ಸಂಘಟನೆ ಪ್ರಾರಂಭ ಮಾಡೋದು. ಬೆಟ್ಟದ ಮೇಲೆ ಹೋದ ವರ್ಷ ಪ್ರಾರಂಭ ಮಾಡೋದು. ಅಲ್ಲಿ ಜಾಗ ಕ್ಲಿಯರ್ ಅಲ್ಲಿ ಕುಡ್ಕೊಂಡು ಜಾಗ ಆಗ್ತಾ ನಿಂತು ಜಾಗ ಸಾಕ್ತಾ ಇರಲಿಲ್ಲ. ಹಾಗೆ ಅದನ್ನು ನೋಡುವಂತಹವ್ರು ಬೇಡ, ಇಲ್ಲಿ ಇನ್ನು ಮುಂದೆ ಈ ವರ್ಷ ಇದೇ ಮಾಡೋಣ, ಪೂಜೆಯಾಗಿ ಮುಂಭಾಗ ಮಾಡೋಣ ಅಂತೇಳಿ ಒಂದು ರೂಪವನ್ನು ಕೊಟ್ಟು ವಿಶೇಷವಾಗಿ ಈ ವರ್ಷ ವಿಸ್ತರಿಸಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಅನೇಕ ಕೈಜೋಡಿಸಿದ್ದಾರೆ. ಭಕ್ತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಇವಾಗ ಸ್ಟ್ಯಾಂಡ್ಗಳನ್ನು ಮಾಡಿದ್ದಾರೆ. ಒಬ್ಬೊಬ್ಬರು ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಇಲ್ಲಿ ಜಾಸ್ತಿ ಮಾಡಿಸ್ತೀವಿ ಸಾಕು, ನಮಗೆ ಜಾಗ ಇಲ್ಲ. ಅದೆಲ್ಲ ಪಾತ್ರ ಯೋಚನೆ ಮಾಡ್ತಾ ಇದ್ದೀವಿ. ಮುಂದೆ ಹಂಗೆ ಈ ಮೆಚ್ಚಿಗೆ ಕೊಟ್ಬಿಡ್ತಾರೆ, ಎಲ್ಲರೂ ಕೇಳೋರು ಯಾರು ಇಲ್ಲ ಅನ್ನೋದಿಲ್ಲ. ಯಾಕೆ ಮಠದಲ್ಲ ಪೂಜ್ಯರ ಸೇವೆಗೆ ಅಂತೇಳಿ ಯಾರು ಓದೋದಿಲ್ಲ ಅನ್ನೋದಿಲ್ಲ. ಎಲ್ಲರೂ ಕೂಡ ಕೈಗೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನೀವು ಕಾರ್ತಿಕ ಮಾಸದ ಈ ಪೂರ್ತಿಯ ಕೊನೆಯ ಸೋಮವಾರ, ಕಾರ್ತಿಕ ಮಾಸದಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ತಿಂಗಳ ಪರ್ಯಂತ ದೀಪಾರಾಧನೆಯನ್ನು ಮಾಡ್ತಾರೆ. ಮನೆ ಇರ್ಬೋದು, ಮಠ ಇರ್ಬೋದು, ದೇವ ಮಂದಿರಗಳಿರ್ಬೋದು, ಅನೇಕ ಕ್ಷೇತ್ರಗಳಿರ್ಬೋದು, ಅದೆಲ್ಲವೂ ಕೂಡ ಪ್ರತಿ ದಿವಸವೂ ಕೂಡ ಸಂಜೆ ವೇಳೆಯಲ್ಲಿ ದೀಪವನ್ನು ಹಚ್ಚಿ ಆರಾಧನೆ ಮಾಡುವಂತಹ ಒಂದು ಪವಿತ್ರ ಪರಂಪರೆ ನಮ್ಮ ದೇಶದಲ್ಲಿ ಇರುವಂತಹದ್ದು. ಹಾಗೆ ಇವತ್ತು ದೀಪವನ್ನು ಬೆಳಗುವುದರ ಮುಖಾಂತರವಾಗಿ ನಾವು ಎಲ್ಲರಿಗೂ ಕೂಡ ಬೆಳಕಾಗ್ತೇವೆ, ನಮ್ಮ ಜೀವನ ಬೆಳಕಾಗಲಿ, ನಾವು ಬೆಳಕಾಗೋಣ ಅನ್ನುವಂಥ ಭಾವನೆ ಅದರಲ್ಲಿ ಬರಬೇಕಾಗಿರುವಂತಹ ಒಬ್ಬ ಒಂದು ಕವಿಯ ಮಾತು. ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನು ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನು ಹಚ್ಚಿದರೆ ಆರಿಸುವುದಾದರೆ ನೋವನ್ನು ಆರಿಸು, ನೀರನ್ನು. ಇವತ್ತು ನಮ್ಮ ನೀರನ್ನು ನೋಡ್ತಾ ಇದ್ದೇನಪ್ಪ ಅಂದ್ರೆ ಕತ್ತರಿಸಿದ ಬಹಳ ಜನ ಆರಿಸುವುದಾದರೆ ನೋವನ್ನು ಆರಿಸಬೇಕು, ಮನೆಗಳನ್ನ ಹಚ್ಚುವುದಾದರೆ ದೀಪವನ್ನು ಹಚ್ಚಬೇಕು, ಬೆಂಕಿಯನ್ನು. ಇವತ್ತು ಬೆಂಕಿ ಹಚ್ಚುವಂತಹ ಕಡಿಮೆ ಆಗಬೇಕು, ಮನೆಗಳನ್ನು ಆರಿಸುವಂತಹ ಕಡಿಮೆ ಆಗಬೇಕು. ಹಾಗೆ ಇವತ್ತು ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ನಮ್ಮ ಬದುಕು ಇನ್ನೊಬ್ಬರಿಗೆ ಬೆಳಕಾಗಬೇಕು ಅನ್ನುವಂಥ ಭಾವನೆಯಲ್ಲಿ ದೀಪಾರಾಧನೆ ಒಂದು ಸಾಂಕೇತಿಕವಾಗಿ ನಾವೆಲ್ಲರೂ ಕೂಡ ಆಚರಿಸಬೇಕಾಗಿರುವಂತಹದ್ದು. ಒಂದು ಗುರುವಾದ ಒಬ್ಬ ಶಿಷ್ಯ ಇದ್ದ. ಗುರುವಿಗೆ ಅವಸರದ ಕಾಲ ಬಂತು. ಬಂದಾಗ ಶಿಷ್ಯ ಕೇಳಿದನ್ನು ಏನ್ ಮಾಡಬೇಕು ಅಂತ ಕೇಳಿದ. ಅವರು ಮೂರು ವಸ್ತುಗಳನ್ನು ಕೊಟ್ಟರು, ಒಂದು ದೀಪ ಕೊಟ್ಟರು, ಒಂದು ಸೂಜಿ ಕೊಟ್ಟರು, ಒಂದು ಮಲ್ಲಿಗೆ ಹೂವು ಕೊಟ್ಟರು. ಅವನ ಕೈಗೆ ಕೊಟ್ಟು ಅವರಪ್ಪ ಇವೇ ನೀನು ಮಾಡಬೇಕಾಗಿರುವಂಥದ್ದು. ಇವನಿಗೆ ಅರ್ಥ ಆಗಲಿಲ್ಲ. ಒಂದು ವಸ್ತು ಕೊಟ್ಟರು ಇವನು ಮಾಡೋದೇನು ಅಂತ ಹೇಳಿ ಅವರು ಇದೇನಂದ್ರೆ ವಸ್ತು ಏನಿಲ್ಲ, ದೀಪ ಆಗಿಲ್ಲ,
ದೀಪ ಹಚ್ಚಬೇಕು. ಎಲ್ಲ ಹಚ್ಚಬೇಕಪ್ಪ ಅಂದ್ರೆ ಎಲ್ಲೆಲ್ಲಿ ಕತ್ತಲೆ ಇದೆ ಅಲ್ಲೆಲ್ಲ ದೀಪ ಹಚ್ಚಬೇಕು. ಈ ಸೂರ್ಯ ಇದೆಯಲ್ಲ ಅದೇನಪ್ಪ ಅಂದ್ರೆ ಎಲ್ಲೆಲ್ಲ ಮನಸ್ಸುಗಳು ಹೋಗಿರ್ತವೋ ಮನಸ್ಸನ್ನು ಮೂಡಿಸುವಂತ ಕೆಲಸ ಮಾಡಬೇಕು. ಎಲ್ಲೆಲ್ಲ ಮನಸ್ಸಿರ್ತದೋ ಕೆಟ್ಟದಿರ್ತದೋ ಅವೆಲ್ಲ ಜೀವಂತ ಬೀಳುವಂತೆ ನಂಬಿಕೆಯಲ್ಲಿ ಬೆಳೆಗಳನ್ನ ಎಲ್ಲರೂ ಬೆಳೆಸಬೇಕು ಅಂತೇಳಿ ನೀವು ಸಾಂಕೇತಿಕವಾಗಿರುವಂತಹದ್ದು. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಬೇಕು ಅನ್ನುವಂತಹ ಮಾತನ್ನ ನಾವು ಹೇಳಿದ್ರು. ಹಾಗೆ ಎಲ್ಲರೂ ಕೂಡ ಭಕ್ತರು ನಾವೆಲ್ಲ ನೀವೆಲ್ಲ ಒಟ್ಟಾಗಿ ಸೇರಿ ಆ ಮೂರನ್ನು ಆಚರಿಸ್ತಾ ಇದ್ದಾರೆ. ನಾನು ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಒಟ್ಟಿನಲ್ಲಿ ಕಾರ್ತಿಕ ಮಾಸ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಕಾರ್ತಿಕ ಮಾಸಕ್ಕೆ ಸಮಾನ ಮತ್ತೊಂದು ಮಾಸ ಇಲ್ಲ ಅಂತೇಳಿ. ಅದರಿಂದ ಬೇರೆ ಮಾಸಗಳೇನು ಒಳ್ಳೆಯದಲ್ಲ ಚೆನ್ನಾಗಿಲ್ಲ ಅಂತಲ್ಲ. ನಮ್ಮ ಬದುಕಿನೊಳಗೆ ಪ್ರತಿ ಮಾಸವೂ ಪವಿತ್ರವೇ, ಪ್ರತಿ ದಿನವೂ ಪವಿತ್ರವೇ, ಪ್ರತಿ ಕ್ಷಣವೂ ಪವಿತ್ರವೇ. ಬಸವಣ್ಣ ವ್ಯಕ್ತ ವಾರವೆಂದರೆಯೇ ದಿನವೆಂದರೆಯೇ ಏನೆಂದರೆಯೇ ಅಲ್ಲ, ದಿನವೆಂದರೆಯೇ ಅಗಲೆಂದರೆ ಏನೆಂದರೆ ಅಯ್ಯ, ನಿಮ್ಮವ ಪೂಜಿಸಿ ನಿಮ್ಮವ ಮರದೇ ಕೂಡಲ ಸಿಂಗನ ದೇವ ಅಂತೇಳಿ. ದೇವರ ಪೂಜೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ವಾರ ದಿನ ನಕ್ಷತ್ರ ಯಾವುದೇ ನೋಡಿಲ್ಲ. ನೀವು ಯಾವಾಗ ಮಾಡ್ತೀರೋ, ಯಾವ ಪ್ರಾರ್ಥನೆ ಮಾಡ್ತೀರೋ ಎಲ್ಲರೂ ಕೂಡ ಪವಿತ್ರವಾದಂತಹ ಬೆಳಗ್ಗೆ ಆಗ್ತದೆ. ಆ ರೀತಿಯಲ್ಲೆಲ್ಲ ಭಾವಿಸಿಕೊಂಡು ನೋಡಲಿಕ್ಕೆ ನಡೆಸ್ಕೊಳ್ಬೇಕಾಗಿರುವಂತಹದ್ದು. ಇವೆಲ್ಲ ಎಷ್ಟೊಂದು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇದು ನಾವು ಯಾವುದಕ್ಕೂ ಇದಕ್ಕೆ ಬರೋದಿಲ್ಲ. ನಾವು ಇವೆಲ್ಲವೂ ನಿಮಗೆ ಸೇರಿರುವಂತಹದ್ದು, ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೇಕಾಗಿದೆ. ವಿಶೇಷವಾಗಿ ನಮ್ಮ ಜಿಂಕಪ್ಪ ಚೆನ್ನಾಗಿ ಮಾತಾಡ್ತಿದ್ದೀನಿ. ಬಹಳ ಆತ್ಮೀಯರವರು ಅಮೂಲ್ಯ ಏನಿದ್ದಾನೆ 92 ವಯಸ್ಸು. ಅವರು ಗುರುನೆಲ್ಲ ಕಟ್ಟಿಲ್ಲ ಬಿಡ್ತಾರೆ. ಏನ ಮಾಡ್ಬೇಕನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕನೇ, ಬಹಳ ವಿಶೇಷವಾಗಿ ಮಾಡ್ಬೇಕು ಅಂತ ಬಹಳ ಆಸೆ ಗಣೇಶನಿಗೆ. ಅವ್ರಿಗೆಲ್ಲ ಜೊತೆಗೆ ಸೇರ್ಕೊಂಡು ಅವ್ರ ಭೇಟಿ ಇದ್ದಂಗೆ ಅವ್ರಿಗೆ ಈ ಬಸರಾಜು ಆ ಬಸರಾಜು ಅವರು ಇವರು ಎಲ್ಲ ಸೇರಿ ನಾರಾಯಣ ಎಲ್ಲ ಸೇರಿ ಯಾರು ಜನರು ನಮಗೂ ಗೊತ್ತಿಲ್ಲ. ಅದೆಲ್ಲ ಅವ್ರಿಗೆ ಗೊತ್ತಿರುವಂತಹದ್ದು. ಆದ್ರೆ ಒಂದು ತಿಳ್ಕೊಳ್ಳಿ, ಯಾರ್ಯಾರು ಕೈ ಜೋಡಿಸಿದಾರೆಲ್ಲ ಸಾರ್ಥಕ ಆಗಿದೆ ಅಂತ ಭಾವಿಸ್ಕೊಳ್ಬೇಕಾಗಿರುತ್ತೆ. ಕೂಡ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನು ಬಳಸಿಕೊಂಡು ಒಳ್ಳೆಯದಕ್ಕೆ ಉಪಯೋಗ ಮಾಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ದೀಪವನ್ನು ಹಚ್ಚಬೇಕು ಅಂತ ಹೇಳಿ ದೀಪ ಹಚ್ಚಿ ಎಲ್ಲ ಸಂತೋಷದಲ್ಲಿ ಪ್ರಸಾದ ಸ್ವೀಕರಿಸಿ ಪ್ರಸಾದ ಮಾಡಿ ಅದು ಮಾಡಿದ್ರೆ ಅದು ನಿಮ್ಗೆ ಗೊತ್ತು ದೀಪ ಹಚ್ಚಲಿಕ್ಕೆ ಸಾರ್ಥಕ ಪೂಜೆಗೆ ಪ್ರಿಯವಾಗುವಂತ ಕೆಲಸ ಅಂತ ಹೇಳ್ತಾ, ನಿಮ್ಮ ದೀಪೋತ್ಸವ ದೀಪಾರಾಧನೆ ಹಾರೈಸ್ತಾ ಎಲ್ಲ ಮನೆಗಳಲ್ಲಿ ಒಂದು ದೀಪ ಯಾವಾಗ ಹೇಳ್ತಾ ಇದೆ ಹಾರೈಸ್ತಾ ಜ್ಯೋತಿ ಕಲಿದ್ರೆ ನಮ್ಗೆ ಹೇಳೇ ಇಲ್ಲ. ಜ್ಯೋತಿ ಗಣೇಶ್ ಅವರು ಕೂಡ ನಮ್ಮ ನಗರದ ಶಾಸಕರಾಗಿ ಅವರು ಅನೇಕರು ಆಶ್ಚರ್ಯ ಆಗ್ತಾ ಇದೆ. ಇವನ್ನೆಲ್ಲ ಎಲ್ಲಿ ಸೇರಿಸಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ನಿಮಗೆ ಸ್ವಯಂ ಪ್ರೇರಿತರಾಗಿ ಎಲ್ಲ ಕಾರ್ಯಕ್ರಮ ಭಾಗವಹಿಸಿದರೆ ಇದು ಹಚ್ಚುವಂತಹ ಜ್ಯೋತಿ ಅದು ಶಿವಕುಮಾರ್ ಜ್ಯೋತಿ ಅಂತ ಭಾವಿಸ್ತಾ ಇದೆಲ್ಲರಿಗೂ ಕೂಡ